ಆಶಾ ಕಾರ್ಯಕರ್ತರು ಎಲ್ಲ ಸ್ಟ್ರೈಕ್ ಮಾಡ್ತಾರೆ, ಸಂಬಳ ಜಾಸ್ತಿ ಮಾಡಿ ಅಂತ. ಆಶಾ ಕಾರ್ಯಕರ್ತರು ಕಳೆದ ಸಾರಿನೂ ಬಂದಿಲ್ಲಿ ಇದರ ಹತ್ರ ಸ್ಟ್ರೈಕ್ ಮಾಡಿದ್ರು. ನಾವು ಆಶಾ ಕಾರ್ಯಕರ್ತರನ್ನ 8,000 ಅವರಿಗೆ ಒಟ್ಟು 8,000 ತಿಂಗಳಿಗೆ ನಾವು ಸಂಬಳ ಕೊಡ್ತಾ ಇದ್ದೀವಿ. ಆದರೆ ಕೇಂದ್ರ ಸರ್ಕಾರ 2,000 ಕೊಡ್ತಾ ಇದೆ ಕೇಂದ್ರ ಸರ್ಕಾರ. ನಾವು ಅದು ಕೇವಲ 25% ಆಯಿತು. ಆದರೆ ನಾವೆಷ್ಟು ಕೊಡ್ತಾ ಇದ್ದೀವಿ? 6,000 ರೂಪಾಯಿನ ಸಂಬಳನ ಆಶಾ ಕಾರ್ಯಕರ್ತರಿಗೆ ನಾವು ಕೊಡ್ತಾ ಇದ್ದೀವಿ. ಇದೂ ಕೂಡ 60-40, ಅವ್ರದೇ 60, ನಮ್ಮದೇ 40. ನಾವು ಹೆಚ್ಚಿಗೆ ಕೊಡ್ತಾ ಇದ್ದೀವಿ. ಯಾಕೆ? ರಾಜ್ಯ ಸಂಪದ್ಭರಿತವಾಗಲಿ, ರಾಜ್ಯದಲ್ಲಿ ಸಾಮಾಜಿಕ ನ್ಯಾಯ ಕೊಡೋಣ, ರಾಜ್ಯದಲ್ಲಿ ಎಲ್ಲ ವರ್ಗದ ಜನಕ್ಕೆ ಒಂದು ವ್ಯವಸ್ಥೆ ಮಾಡಿಕೊಡೋಣ ಅಂತಕ್ಕಂಥ ಉದ್ದೇಶದಿಂದ ನಮ್ಮ ಮುಖ್ಯಮಂತ್ರಿಗಳು ಇವತ್ತು ಆ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡು ಹೋಗ್ತಾ ಇದ್ದಾರೆ. ಅದರ ಜೊತೆಗೆ ಸನ್ಮಾನ್ಯ ಅಧ್ಯಕ್ಷರೇ, ಮಿಡ್ ಡೇ ಮೀಲು, ಅಡಿಗೆ ಮಾಡೋರಿಗೆ ಇದೆಲ್ಲ ಸಣ್ಣದು ಅಂತ ಕಾಣುತ್ತೆ, ಆದರೆ ಸಾವಿರಾರು ಕೋಟಿ ಆಗ್ತವೆ. ತಿಂಗಳಿಗೆ 4,700 ರೂಪಾಯಿ ಸಂಬಳ, 12.7% ಕೊಡ್ತಾರೆ. 4,100 ರೂಪಾಯಿ ನಾವು ಕೊಡ್ತೀವಿ, 87% ಕೊಡ್ತೀವಿ. ಇದು 60-40, ಅವ್ರದೇ 60, ನಮ್ಮದೇ 40. ಕೇಂದ್ರ ಇದಕ್ಕೆ 3,08,489 ಜನ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ರಾಜ್ಯದ ಪಾಲಾದ 2,89,000 ರೂಪಾಯಿ ಕೊಡೋದ್ರ ಜೊತೆಗೆ 1,917 ಕೋಟಿನ ಹೆಚ್ಚುವರಿಯಾಗಿ ಕೊಡ್ತಾ ಇದೆ. ಇದು ಸೆಂಟ್ರಲ್ಲಿ ಸ್ಪಾನ್ಸರ್ ಸ್ಕೀಮ್ಗಳು. ಇದು ಯಾರಿಗೂ ಗೊತ್ತಾಗೋದಿಲ್ಲ. ನಮ್ಗೇನಾಗುತ್ತೆ, ಪ್ರತಿಯೊಂದು ಸಾರಿನೂ ಅವರು ರಾಜ್ಯ ಆಳ್ತಾ ಇರಲಿ, ಈ ಕಡೆ ಅವ್ರಿಗೂ ಇದೇ ಹೊಡ್ತಾ. ಇದು ಏನಾದರೂ ಮಾಡಿ ಕೇಂದ್ರ ನಮ್ಮ ರಾಜ್ಯಗಳ ಮಧ್ಯೆ ಇರ್ತಕ್ಕಂಥ ಸಂಬಂಧವನ್ನ, ಅವರ ಹಣಕಾಸಿನ ವ್ಯವಹಾರವನ್ನ ಸರಿದೂಗಿಸೋವರೆಗೂ ರಾಜ್ಯ ಸರ್ಕಾರಗಳು ಇಕ್ಕಟ್ಟಿಗೆ ಸಿಕ್ಸೋದ್ರಲ್ಲಿ ಯಾವುದೇ ತರವಾಗಿರ್ತಕ್ಕಂಥ ವ್ಯತ್ಯಾಸ ಇಲ್ಲ. ಇದನ್ನ ಬಹಳವಾಗಿ ನಾವು ಯೋಚನೆ ಮಾಡಬೇಕು. ಇದು ಚಿಂತನೆ ಆಗಬೇಕಿತ್ತು. ಚಿಂತನೆ ಆಗಿ ನಾವು ವ್ಯವಸ್ಥೆಯನ್ನು ಮಾಡಬೇಕಾಗುತ್ತೆ. ಸನ್ಮಾನ್ಯ ಅಧ್ಯಕ್ಷರೇ, ರಾಷ್ಟ್ರೀಯ ಸಾಮಾಜಿಕ ಭದ್ರತೆ ಪಿಂಚಣಿ ಯೋಜನೆ, ನಾವೆಲ್ಲರಿಗೂ ಓಲ್ಡ್ ಏಜ್ ಪೆನ್ಷನ್ ಅವೆಲ್ಲ ಕೊಡ್ತೀವಲ್ಲ, ಆ ಓಲ್ಡ್ ಏಜ್ ಪೆನ್ಷನ್ಗೆ ಕೇಂದ್ರ ಸರ್ಕಾರ ಫಲಾನುಭವಿಗಳಿಗೆ, ಇದರಲ್ಲಿ ಕೇಂದ್ರ ಸರ್ಕಾರ ನಾವು ಕೊಡ್ತಾ ಇರ್ತಕ್ಕಂಥದ್ದು ಲಕ್ಷಾಂತರ ಜನಕ್ಕೆ 94.45%. ಅದರಲ್ಲಿ ಅವರು ಕೊಡ್ತಾ ಇರ್ತಕ್ಕಂಥದ್ದು ಕೇವಲ 14.14. ನಾವು ಕೊಡ್ತಾ ಇರೋದು 94%, 45 ಜನಕ್ಕೆ ಕೊಡ್ತಾ ಇದ್ದೀವಿ. ಆದರೆ ಅವ್ರು ಕೊಡ್ತಾ ಇರೋದು ಬರೀ 14%. ರಾಜ್ಯ 81,30,30,000 ಫಲಾನುಭವಿಗಳಿಗೆ ಕೊಟ್ಟರೆ ಕೇಂದ್ರ ಸರ್ಕಾರ ಕೇವಲ 668 ಕೋಟಿ ಕೊಡ್ತಾ ಇದೆ. ಒಟ್ಟು 10,000 ಕೋಟಿನ ನಾವು ಕೊಡ್ತಾ ಇದ್ದೀವಿ. ಇದು ನಮ್ಮ ಮುಂದಿರ್ತಕ್ಕಂಥ ಪ್ರಶ್ನೆಗಳು. ಯಾತಕ್ಕೆ ನಾವು ಈ ಎಲ್ಲ ಕೇಂದ್ರ ಸರ್ಕಾರದ ಒಂದು ವ್ಯವಸ್ಥೆನಲ್ಲಿ ನಾವು ಇದಾಗಿದ್ದೀವಿ ಅಂತಕ್ಕಂಥದ್ದನ್ನ ನಾವು ಹೇಳಲೇಬೇಕಾಗುತ್ತೆ ಸನ್ಮಾನ್ಯ ಅಧ್ಯಕ್ಷರೇ. ಆಮೇಲೆ ಮನೆ ಕೊಡಲಿಲ್ಲ, MLAಗಳೆಲ್ಲ ಅಂತ ಇರ್ತೀವಿ, ಮನೆಗಳು ಕೊಡಲಿಲ್ಲ, ಮನೆ ಸಿಕ್ಕಲಿಲ್ಲ, ಮನೆ ಕೊಡಲಿಲ್ಲ ಈ ಸಾರಿ ಸಿದ್ದರಾಮಣ್ಣ ಅಂತಾರೆ. ಇಲ್ಲಿ ಏನು ಮಾಡಿದ್ದಾರೆ? ಮನೆ ಕೊಡಕ್ಕೆ ಹೌಸಿಂಗ್ ಫಾರ್ ಆಲ್ ಅಂತಕ್ಕಂಥ ಒಂದು ಸ್ಕೀಮನ್ನ, ಸ್ಪಾನ್ಸರ್ ಸ್ಕೀಮನ್ನ, ಸೆಂಟ್ರಲ್ಲಿ ಸ್ಪಾನ್ಸರ್ ಸ್ಕೀಮನ್ನ ತಂದ್ರು. ಏನ್ ಮಾಡಿರು? ಪ್ರಧಾನಮಂತ್ರಿ ಅವರ ಹೆಸರನ್ನು ಇಟ್ಕೊಳ್ಳಿ, ನಾನು ಬೇಡ ಅಂತ ಹೇಳೋದಿಲ್ಲ. ಅವರು ಈ ದೇಶದ ಪ್ರಧಾನಮಂತ್ರಿಗಳು, ನಾನು ಬೇಡ ಅಂತ ಹೇಳೋದಿಲ್ಲ. ಆದರೆ
1.5 1.5 ಲಕ್ಷ ಅವ್ರು ಕೊಡೋದು, 1.5 ಲಕ್ಷ ರಾಜ್ಯ ಕೊಡೋದು, ಅಲ್ಲ 1.8 ರಾಜ್ಯ ಕೊಡೋದು, ಇನ್ನು ಉಳಿದಿರ್ತಕ್ಕಂಥದ್ದನ್ನು ಫಲಾನುಭವಿ ಹಾಕ್ಯಣದು ಅಂತ ಹೇಳಿದರು. ಸ್ವಾಮಿ, ನಂದೇ ಕ್ಷೇತ್ರದ ಉದಾಹರಣೆ ಹೇಳ್ತೀನಿ. 8-10 ವರ್ಷ ಆಯಿತು, 1200 ಮನೆ ಕಟ್ಟಿ ಅನಾಹುತವಾಗಿ ಬಿದ್ದಿದ್ದಾವೆ. ರೂಫ್ ಲೆವೆಲ್ಗೆ ಹಾಕಿದ್ದಾರೆ, UGD ಕಲೆಕ್ಷನ್ ಇಲ್ಲ, ಇದಿಲ್ಲ. ಇದು ಸ್ಪಾನ್ಸರ್ ಸ್ಕೀಮ್ಸ್. ಇವತ್ತು ಆ ಮನೆಗಳಿಗೆ ಯಾರು ದಿಕ್ಕು? ಈಗ ಫಲಾನುಭವಿ ಲೋನ್ ತಗೊಳಕ್ಕೆ ಹೋದ್ರೆ ಸಿಬಿಲ್ ಸ್ಕೋರ್ ತಗೊಂಬಲ್ಲಿ ಅಂತಾರೆ. ಯಾರು ನಿರ್ಗತಿಕನಿಗೆ, ವಸತಿ ರೈತನಿಗೆ ನಾವು ಮನೆ ಕೊಟ್ರೆ ಅದನ್ನು ಸಿಬಿಲ್ ಸ್ಕೋರ್ ತಂದು ನಾವು ಅವನಿಗೆ ಬ್ಯಾಂಕ್ ಸಾಲ ಕೊಡುತ್ತಾ? ಏನು ಮಾಡ್ಬೇಕು ಈ ಸ್ಕೀಮ್ಗೆ? ಹೆಂಗೆ ಇವತ್ತು ಇಡೀ ದೇಶದಲ್ಲಿ ಎಷ್ಟು ಲಕ್ಷ ಮನೆ ಕಟ್ಟಿದ್ರಿ, ಇಡೀ ರಾಜ್ಯದಲ್ಲಿ ಈ ಎಲ್ಲ ಮನೆಗಳು ಅನಾಥವಾಗಿ ಬಿದ್ದಿದ್ದಾವೆ. ಈ ಕಷ್ಟ ನೋಡ್ಲಾರ್ದನೇ ಸರ್ಕಾರದಿಂದಲೇ ಮತ್ತೊಂದು ಲಕ್ಷ ಕೊಡ್ತೀನಿ ಅಂತೇಳಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸ್ವಲ್ಪ ಮಟ್ಟಿಗೆ ಎಲ್ಲೆಲ್ಲೋ ಒಂದು ಭಾಗಕ್ಕೆ ಹಣನ ಒದಗಿಸಿ ಮನೆಯನ್ನು ಪ್ರಾರಂಭ ಮಾಡಿದ್ದಾರೆ. ಇನ್ನೂ ಸಾವಿರಾರು ಮನೆಗಳು ಇನ್ನೂ ಅನಾಥವಾಗಿ ಬಿದ್ದಿದ್ದಾವೆ. ಈ ನಮ್ಮ ಶಾಸಕರಿಗೆಲ್ಲ ಬಹುಶಃ ಅದು ಗೊತ್ತಾಗಬಹುದು, ಯಾತಕ್ಕೆ ನಿಂತಿದ್ದಾವೆ ಇವು ಮನೆಗಳು, ಏನು ಕಾರಣ, ಇದು ಗೊತ್ತಾಗೋದಿಲ್ಲ ಯಾರಿಗೂ. ರಾಜ್ಯ ಸರ್ಕಾರದ ಮೇಲೆ ಬಿದ್ದುಬಿಡ್ತಾರೆ ಅವರಿಗೆಲ್ಲ. ಪಾಪ ಇದು ಹೌಸಿಂಗ್ ಫಾರ್ ಆಲು, ಇದು 2 ರಾಜ್ಯಗಳ ಮಧ್ಯದಲ್ಲಿ ಆಗಿರ್ತಕ್ಕಂಥ ಒಪ್ಪಂದ, ಈ ಒಪ್ಪಂದದ ಪ್ರಕಾರ ಇದಾಗಿದೆ, ಇದು ಏನೋ ಆಗೋಗಿದೆ ಅಂತ ಇದನ್ನು ತಿಳ್ಕೊಳಲ್ಲ ಜನ. ಬಂದು ದಿವಸ MLAಗಳ ಮನೆ ಹತ್ರ ನಿಂತ್ಕೋತಾರೆ. ಏನು ಸ್ವಾಮಿ ಅಂತಾರೆ. ಕೆಲವ್ರು ಕಟ್ಟ್ಯಾರೆ, 10,000 ಕಟ್ಟ್ಯಾರೆ, 50,000 ಕಟ್ಟ್ಯಾರೆ, ಮನೆ ಕೊಡಿ ಅಂತ ಬರ್ತಾರೆ. ಈ ಮನೆ ಅದು 10-7-8 ವರ್ಷ ಐತೆ, ಅದನ್ನು ಕಂಪ್ಲೀಟ್ ಮಾಡ್ಬೇಕಾರೆ ಕಾಂಟ್ರಾಕ್ಟ್ರು ಅಲ್ಲಿಲ್ಲ. ಯಾರು ಕಟ್ಟಬೇಕು ಆ ಮನೆನ? ಯಾರು ಕೊಡಬೇಕು? ಇದಕ್ಕೆ ಯಾರು ಬರಬೇಕು? ತೊಂದರೆ ನೀವಲ್ವ? ಸ್ಪಾನ್ಸರ್ ಸ್ಕೀಮಾ? ಸೆಂಟ್ರಲಿ ಸ್ಪಾನ್ಸರ್ಸಾ? ಕೂತು ವ್ಯವಹರಿಸ್ಬೇಕಲ್ಲ, ಮನೆಗಳು ಮುಗಿಬೇಕಲ್ಲ. ಕರ್ನಾಟಕ ರಾಜ್ಯದಲ್ಲಿ ಮನೆಗಳು ಮುಗಿಬೇಕಾ ಬೇಡ? ಪೂರ್ಣಗೊಳಿಸ್ಬೇಕಲ್ಲ. ಇದನ್ನು ಯಾರ ಮೇಲೆ ಎತ್ತಾಕೋದು? ಇನ್ನೊಂದು, ಪ್ರಧಾನಮಂತ್ರಿ ಆವಾಜ್ ಅಂತಲೇ ಒಂದು ಸ್ಕೀಮ್ ತಂದು, ನಾವು ಎಲ್ಲ ಈ ಸಾರಿನಾರು ಒಳ್ಳೆ ಮನೆಗಳು ಸಿಗ್ತವೆ ನಮ್ಮ MLAಗಳಿಗೆಲ್ಲ ಅಂತ ತಿಳ್ಕೊಂಡಾಗ ಆ ಸ್ಕೀಮ್ನಲ್ಲಿ 72,000 ರೂಪಾಯಿ ಅವ್ರು ಕೊಡೋದು, 47,000 ರೂಪಾಯಿ ನಾವು ಕೊಡೋದು, 48,000 ನಾವು ಕೊಡೋದು, ಇನ್ನು ಉಳಿದದ್ದನ್ನ ನರೇಗಾದಲ್ಲಿ ಹಾಕೋದು 25,000ನ 1.5 ಲಕ್ಷಕ್ಕೆ ಮನೆ ಕಟ್ಟೋದು ಅಂತೇಳಿ ತೀರ್ಮಾನ ಮಾಡಿ ಮನೆನ ಕೊಟ್ಟರು. ಇವತ್ತು 1.5 ಲಕ್ಷಕ್ಕೆ ನರೇಗಾದ 25,000 ಬರಲ್ಲ ಇನ್ನು ಮುಂದೆ. ಈಗ 1.25 ಲಕ್ಷಕ್ಕೆ ಯಾರು ಮನೆ ಕಟ್ಕೋತಾರೆ? ಆಮೇಲೆ ಕಟ್ಟಿ ಏನು ಮಾಡಿರು, ಸೆಂಟ್ರಲ್ನಿಂದ ಒಂದು ಸಮೀಕ್ಷೆ ಮಾಡಿರು, ವಸತಿ ರೈತರ ಪಟ್ಟಿ ಸೆಂಟ್ರಲ್ನಿಂದ ಬಿಡುಗಡೆ ಆಯಿತು. ಯಾರ್ದು ಹೆಸರು ಆ ಪಟ್ಟಿನಲ್ಲಿದೆ ಅವರಿಗೆ ಮಾತ್ರ ನೀವು ಮನೆ ಕೊಡಬೇಕು ಅಂತ ಹೇಳಿ ನಮ್ಮ ಸ್ಥಳೀಯ ಜನಪ್ರತಿನಿಧಿಗಳಿಗೆ, ನಮ್ಮ ಸದಸ್ಯರುಗಳಿಗೆ ಎಲ್ಲರಿಗೂ ತಾಕೀತು ಮಾಡಿದರು. ಕಾನೂನು ಹಂಗಿದೆ, ಮೊದಲ ಆ ಪಟ್ಟಿಲಿರೋರಿಗೆ ಕೊಡಬೇಕು ಅಂತ. ಈಗ ಮನೆ ಇಲ್ಲ, ಇದು ಸೆಂಟ್ರಲಿ ಸ್ಪಾನ್ಸರ್ ಸ್ಕೀಮು, ಪರ್ಸೆಂಟೇಜ್ ಮೇಲೆ ಆಗಿರುವಂಥದ್ದು. ಈ ರೀತಿ ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.